ಎಲ್ಲರೂ ನೀವು T20 ವರ್ಲ್ಡ್ ಕಪ್ ಅನ್ನು ನೋಡ್ತಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ T20 ವರ್ಲ್ಡ್ ಕಪ್ ನ ಸುದ್ದಿ ಏನಪ್ಪಾ ಅಂದ್ರೆ ಪಾಕಿಸ್ತಾನ್ ತಂಡದ ವಿಶ್ವ ದಾಖಲೆ ಸರಿಗಟ್ಟಿದ ಭಾರತ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಥರ್ಡ್ T20 ಈ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡವು 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 153 ರನ್ ಹಾಕಿ ಈ ಗುರಿಯನ್ನು ಟೀಂ ಇಂಡಿಯಾಗೆ ಕೇವಲ 10 ಓವರ್ನಲ್ಲಿ ಚೇಸ್ ಮಾಡಿದ ಈ ಗೆಲುವಿನೊಂದಿಗೆ ಭಾರತ ತಂಡವು ನ್ಯೂಜಿಲೆಂಡ್ ವಿರುದ್ಧ ಸರಣಿಯನ್ನು ವಶಪಡಿಸಿಕೊಂಡಿದೆ. ಇವತ್ತಿಂದ ನ್ಯೂಜಿಲೆಂಡ್ ತಂಡದಿಂದ 10 ಓವರ್ ಚೇಸ್ ಮಾಡಿ ನಮ್ಮ ಇಂಡಿಯಾ ಗೆಲುವನ್ನು ಗೆದ್ದಿದೆ. ನ್ಯೂಜಿಲೆಂಡ್ ತಂಡ ವಿರುದ್ಧ T20 ಸರಣಿಯಲ್ಲಿ ಟೀಂ ಇಂಡಿಯಾಗೆ ಬ್ಯಾಕ್ ಟು ಬ್ಯಾಕ್ 3 ಗೆಲುವು ದಾಖಲಿಸಿದ ಈ ಗೆಲುವುಗಳೊಂದಿಗೆ ಭಾರತ ತಂಡ ಸರಣಿಯನ್ನು ವಶಪಡಿಸಿಕೊಂಡಿದೆ. ಈ ಮೂಲಕ ಪಾಕಿಸ್ತಾನದ ತಂಡದ ಹೆಸರಿನಲ್ಲಿದ್ದ ವಿಶೇಷ ದಾಖಲೆಗಳನ್ನು ಟೀಂ ಇಂಡಿಯಾ ಸರಿಗಟ್ಟಿದೆ. ಅಂದ್ರೆ ನಮ್ ಟೀಂ ಇಂಡಿಯಾ ಪಾಕಿಸ್ತಾನದ ಸರಿಗಟ್ಟಲಿಕ್ಕೆ ಇನ್ನೂ ಒಂದೇ ಗೆಲುವಿರುವುದೆಂದು ಇವತ್ತಿನ ನ್ಯೂಸ್ ನಲ್ಲಿ ಬಂದಿದೆ. ಅಂದರೆ T20 ಕ್ರಿಕೆಟ್ ಇತಿಹಾಸದಲ್ಲೇ ಸತತವಾಗಿ ಅತಿ ಹೆಚ್ಚು ಸರಣಿಗಳನ್ನು ಗೆದ್ದ ವಿಶ್ವ ದಾಖಲೆ ಮಾಡಿದ ಪಾಕಿಸ್ತಾನ್ ತಂಡದ ಹೆಸರಿನಲ್ಲಿದ್ದ ಈ ದಾಖಲೆಯನ್ನು ಇದೀಗ ಟೀಂ ಇಂಡಿಯಾ ಸರಿ ಮುಟ್ಟುವ ಮೂಲಕ ಹೊಸ ಇತಿಹಾಸ ನಿರ್ಮಿಸುತ್ತದೆ ಎಂದು ದಾಖಲೆಯಾಗಿದೆ. ಪಾಕಿಸ್ತಾನ ಸತತವಾಗಿ 3 ಮ್ಯಾಚ್ ಅನ್ನು ಗೆದ್ದು ದಾಖಲೆ ಮಾಡಿದೆ. ನಮ್ಮ ಇಂಡಿಯಾ 2 ಮ್ಯಾಚ್ ಗೆದ್ದು ದಾಖಲೆ ಮಾಡೈತಿ. ಅದನ್ನ ಸರಿ ಗಟ್ಟತಂದು ದಾಖಲೆ ಆಗೈತಿ. ಈಗ ಅಲ್ಲೇ ಇಂಡಿಯಾದ ನ್ಯೂಸ್ನಾಗ ಇಂಡಿಯಾ ನ್ಯೂಸ್ ಪೂರಾ ನೋಡ್ಬೇಕಂದ್ರ ಪಾಕಿಸ್ತಾನ್ ತಂಡ 2016ರಿಂದ 18ರವರೆಗೂ ನಾವು ಬರೋಬ್ಬರಿ 11 ಸರಣಿಗಳನ್ನು ಗೆದ್ದುಕೊಂಡು ಈ ಮೂಲಕ T20 ಕ್ರಿಕೆಟ್ ಇತಿಹಾಸದಲ್ಲೇ ಸತತವಾಗಿ ಅಧಿಕೃತ ಸರಣಿಗಳನ್ನು ಗೆದ್ದ ತಂಡವೆಂದರೆ ಭರ್ಜರಿ ದಾಖಲೆಯೊಂದಿಗೆ ನಿರ್ಮಿಸಿದ. ಇದೀಗ ದಾಖಲೆ ಪ್ರಕಾರ ಬಂದ ಸರಿಸಮಾನವಾಗಿ ನಿಲ್ಲುವ ಟೀಂ ಇಂಡಿಯಾಗೆ ಯಶಸ್ವಿಯಾಗಿದೆ. ಸತತವಾಗಿ 11 ಬಾರಿ ಗೆದ್ದ ಪಾಕಿಸ್ತಾನ್ ತಂಡವು ಈ ಒಂದು ಸರಣಿಯಲ್ಲಿ ಹಿಂದೆಡೆಯನ್ನು ಎಳೆದಿದೆ ಎಂದು ಟೀಂ ಇಂಡಿಯಾದ ನ್ಯೂಸ್ ನಲ್ಲಿ ಬಂದಿದೆ. ಇಂಡಿಯಾ ಇನ್ನೂ ಒಂದು ಮ್ಯಾಚ್ ಗೆದ್ರೆ ಪಾಕಿಸ್ತಾನಕ್ಕೆ ಮಿರಿಸ್ತೈತಿ ಅನ್ನೋದೊಂದು ನ್ಯೂಸ್ ಲೈವ್ ನಾಗ ನ್ಯೂಸ್ ಬಂದೈತಿ. ಇಂಡಿಯಾ ಗೆಲ್ತೈತಿ ಸೋಲ್ತೈತಿ ಎಂದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಂಡಿಯಾ ಗೆಲ್ಬೇಕು. ಒಟ್ಟ ಹಾರ್ದಿಕ್ ಪಾಂಡ್ಯ ಮತ್ತು ಶುಭ್ಮನ್ ಗಿಲ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ಕೊನೆಯ ಬಾರಿ T20 ಸರಣಿಯ ಸೋತಿದ್ದು 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ. ಈ ಸೋಲನ್ನ ಬಳಿಕ ಟೀಂ ಇಂಡಿಯಾ ತಂಡವು ಸತತವಾಗಿ T20 ಸರಣಿ ಗೆಲ್ಲುತ್ತಾ ಬಂದಿದೆ. ಈ ದಾಖಲೆ ನಾಗಾಲೋಟ ಇದೀಗ ನ್ಯೂಜಿಲೆಂಡ್ ವಿರುದ್ಧ ಕೂಡ ಮುಂದುವರಿಯುತ್ತಿದೆ. ನಾಗಾಲೋಟ ಅಂದ್ರ 4 ಸರಿ ಸೋತು 1 ಸರಿ ಗೆಲ್ಲುವುದೇ ನಾಗಾಲೋಟ. ಅದು ನಮ್ ಇಂಡಿಯಾ ಕೈಯಿಂದ ಆಗೈತಿ. ಇಂಡಿಯಾ ಇದೊಂದ್ ಮ್ಯಾಚ್ ಗೆತ್ತಪ್ಪ ಅಂದ್ರ ನಾಗಾಲೋಟಕ್ಕೆ ಹೆಸರುವಾಸಿ ಆಗುತ್ತದೆ ಎಂದು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ T20 ವರ್ಲ್ಡ್ ಕಪ್ ನ ಇತಿಹಾಸವೆಂದು ಬರೆಯುತ್ತಾರೆ ಎಂದು ಹೇಳುತ್ತೇನೆ. ಇತಿಹಾಸದಲ್ಲಿ ಈ ಮೂಲಕ ಇಂಡಿಯಾ ಸತತವಾಗಿ 11 T20 ಸರಣಿಗಳನ್ನು ಗೆದ್ದುಕೊಂಡು ಪಾಕಿಸ್ತಾನ ತಂಡದ ಒಂದು ವಿಶ್ವ ದಾಖಲೆಯನ್ನು ಸರಿಗಟ್ಟುವ. ಇನ್ನು ಜುಲೈನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧ T20 ಸರಣಿಯ ಭಾರತ ತಂಡ ಗೆದ್ದುಕೊಂಡರೆ T20 ಇತಿಹಾಸದಲ್ಲೇ ಸತತವಾಗಿ ಅಧಿಕೃತ ಸರಣಿ ಗೆದ್ದ ವಿಶ್ವ ದಾಖಲೆಯೊಂದು ಟೀಂ ಇಂಡಿಯಾಗೆ ಪಾಲಾಗುತ್ತದೆ. ಪಾಕಿಸ್ತಾನದ 12 ಮ್ಯಾಚ್ ಗೆದ್ದು ವಿಶ್ವ ದಾಖಲೆ ಮಾಡ್ಯಾರ. ಟೀಂ ಇಂಡಿಯಾದ 11 ದಾಖಲೆ ಆಗ್ಯಾವು. ಇನ್ನು ಒಂದು ಮ್ಯಾಚ್ ಗೆದ್ರೆ ಪಾಕಿಸ್ತಾನ ಸರಿಸಮಾನವಾಗಿ ನಿಲ್ತೈತಂದು T20 ಲೈವ್ ನಲ್ಲಿ ಹಾಕಿದ್ರೆ ನ್ಯೂಸ್. ಎಲ್ಲರೂ ನೋಡಿರ ಅಂತ ಅನ್ಕೋತೀನಿ. T20 ನೋಡೋರು ಯಾರ್ಯಾರಿದ್ರಿ ಕಮೆಂಟ್ ಮಾಡ್ರಿ ನಿಮ್ ಫೇವ್ರೇಟ್ ಕ್ರಿಕೆಟ್ಗಾರನ. ಇದು ಇವತ್ತಿನ ಸುದ್ದಿಯಾಗಿತ್ತು. T20 ವರ್ಲ್ಡ್ ಕಪ್ ನ ಈ ಸಾರಿ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ತಂಡವು ವಿಶ್ವ ದಾಖಲೆ ಮಾಡುವ ಮಟ್ಟದಲ್ಲಿ ಬೆಳೆದಿದೆ ಎಂದು ನನ್ನ ಹೃದಯಪೂರ್ವದಿಂದ ಹೇಳುತ್ತೇನೆ. ಇನ್ನು ಯಾರ್ಯಾರು ಹೊಸ ಯೂಟ್ಯೂಬ್ ನೋಡತ್ತೀರಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ.